Welcome to Sri Vagdevi Tarot channel. Here is your future prediction with tarot card guidance. ಸೊ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ. ಏನೋ ಒಂದಷ್ಟು ತೊಂದರೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ವರ್ಡ್ವಾರಿನ ವಿಚಾರಗಳಿರ್ಬೋದು, ಅಥವಾ ಒಂದಷ್ಟು ಟೈಮ್ ಆಫ್ ಡೆತ್ ಹೇಳ್ತಾ ಇದೆ ಇಲ್ಲಿ. ಒಂದಷ್ಟು ಪ್ರಳಯ ರೀತಿಲಿ ಒಂದಷ್ಟು ಸಮಸ್ಯೆಗಳಾಗುವಂಥದ್ದು ಇರಬಹುದು. ನೀರಿನ ಮುಖೇನ ಸಾಕಷ್ಟು ಸಮಸ್ಯೆಗಳು ಆಗತ್ತೆ. ಜಲಚರಗಳೆಲ್ಲ ತೊಂದರೆಗೆ ಒಳಗಾಗತ್ತೆ. ಸೊ ನೀರಿನಲ್ಲಿ ವಿಷಕಾರಿ ಅಂಶಗಳು ಹೆಚ್ಚಾಗುವಂತ ಅಥವಾ ಹೆಚ್ಚಿರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಭಗವಂತನ ಕೊರಳಿಗೆ ಸೇರ್ಬೇಕಾಗಿರುವಂತ 2 ವಸ್ತುಗಳು ನಿಮ್ಮಲ್ಲಿ ಇದೆ. ಅದನ್ನ ಭಗವಂತನ ಕೊರಳಿಗೆ ಹಾಕ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆ ಕೆಲವು ರಹಸ್ಯಗಳು ಇದೆ. ಅದು ಏನು ಅಂತ ನಂಗೆ ಚೂರ್ ಗೊತ್ತಾಗತ್ತೆ. ಬಟ್ ಹೇಳ್ಬೇಕು ಅಂದಾಗ ನನ್ಗೆ ಮರ್ತ್ ಹೋಗ್ತಾ ಇದೆ. ಬಟ್ ಭಗವಂತ ಎಲ್ಲ ನೋಡ್ತಿದ್ದಾನೆ. ಹಿ ಈಸ್ ಟೈಮ್. ಕೃಷ್ಣ ಅಂದ್ರೇನೆ ಸಮಯ, ಸಮಯ ಅಂದ್ರೇನೆ ಕೃಷ್ಣ. ಹಾಗಾಗಿ ಕೃಷ್ಣನ ಪ್ರಜ್ಞೆ ಅಂತ ಕರೆದಿದ್ದಾರೆ. ಸೊ ಕೃಷ್ಣ ಪ್ರಜ್ಞೆಲಿ ಎಲ್ರೂ ಇರ್ಬೇಕು. ಟೈಮ್ ಈಸ್ ಎವ್ರಿಥಿಂಗ್. ಮತ್ತೆ ಯಾವಾಗ್ಲೂ ಕಾನ್ಶಿಯಸ್ ಆಗಿ ಇರ್ಬೇಕು. ಆನ್ ಟೈಮ್ ಅಲ್ಲಿ ಇರ್ಬೇಕು. ಮತ್ತೆ ಆ ಕ್ಷಣ ಪ್ರತಿಯೊಂದು ಕ್ಷಣನೂ ಕೃಷ್ಣನೇ. ಹಾಗಾಗಿ ಪ್ರತಿಯೊಂದು ಕ್ಷಣ ನಾವು ಕೃಷ್ಣನ್ ಜೊತೆ ಇದೀವಿ ಅನ್ನುವಂಥದ್ದೇ ಕೃಷ್ಣ ಪ್ರಜ್ಞೆ. ಅಥವಾ ಏನು ಸರಿಯಾಗಿ ಮಾಡ್ಬೇಕು, ನಿರ್ಧಾರ ತಗೊಳ್ಬೇಕು, ಇದು ಕೂಡ ಕೃಷ್ಣ ಪ್ರಜ್ಞೆನೇ ಆಗಿರುತ್ತೆ. ಸೊ ಹಾಗಾಗಿ ಯಾರಿಗೆ ಯಾವ ಸಮಯದಲ್ಲಿ ಏನನ್ನ ಕೊಡ್ಬೇಕು, ಯಾವ ಸಮಯದಲ್ಲಿ ಯಾರನ್ನ ಭೇಟಿ ಮಾಡಿಸ್ಬೇಕು ಅಂತ ಕೃಷ್ಣನಿಗೆ ಗೊತ್ತಿದೆ. ಜೊತೆಗೆ ಯಾರು ಯಾರನ್ನ ಭೇಟಿ ಮಾಡ್ಬೇಕು ಅನ್ಕೊಂಡಿದೀರಾ ಅದು ಕೂಡ ಕೃಷ್ಣನಿಗೆ ಗೊತ್ತಿದೆ. ಜೊತೆಗೆ ಯಾರೋ ನೋಡ್ತಾ ಇದ್ರು, ಕೃಷ್ಣ ನನ್ ಕಡೆ ನೋಡ್ತಾ ಇಲ್ಲ ಅಂತ ನಿಮ್ಗೆ ಭಯ ಅಥವಾ ಬೇಜಾರು ಅಥವಾ ಕೋಪ ಬೇಡ. ಕೃಷ್ಣ ನಿಮ್ಮನ್ನೇ ನೋಡ್ತಿದ್ದಾನೆ. ಆದ್ರೆ ಆಟ ಆಡ್ಸೋದಕ್ಕೆ ಬೇರೆ ಕಡೆ ನೋಡ್ತಾ ಇದ್ದೀನಿ ಅನ್ನುವಂಥ ಭ್ರಮೆನ ಮಾಡ್ತಿದ್ದಾನೆ ಅಷ್ಟೇ. ಕೃಷ್ಣನಿಗೆ ಗೊತ್ತಿದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮನೆಯ ಬಾಗಿಲಿಗೆ ನಂದೀಶ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಂದಿ ದೇವ್ರು ನಂದೀಶ ಅಂದ್ರೆ ವ್ಯಕ್ತಿಗಳು ಅನ್ಕೊಂಬಿಟ್ಟಿರ. ನಂದೀಶ ಅಂದ್ರೆ ದೇವ್ರು ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಸಮಸ್ಯೆಗಳು ಇದೆ. ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನೀರಿನಿಂದ ನಿಜವಾಗ್ಲೂ ತುಂಬಾ ದೊಡ್ಡ ಸಮಸ್ಯೆಗಳಾಗ್ತಾ ಇದೆ, ಆಗತ್ತೆ. ಅದಾಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ನೀರೇ ಮುಖ್ಯವಾದಂತಹ ಕಾರಣ ಆಗುತ್ತೇನೋ ಜಗತ್ತಿನಲ್ಲಿ ತೊಂದರೆ ಆಗೋದಕ್ಕೆ ಅನ್ನುವಂಥದ್ದು ಕೂಡ ಇದೆ. ಸೊ ಪರ್ಲ್ ಥ್ರೆಡ್ ಇದೆ, ಇಲ್ಲೂ ಕೂಡ ಪರ್ಲ್ ಬಿತ್ತು. ಸೊ ನೋಡೋಣ, ಏನೋ ಒಂದಷ್ಟು ಪರ್ಲಿಗೆ ಸಂಬಂಧಪಟ್ಟಂಗೆ, ಮುತ್ತಿನ ಅಥವಾ ಮುತ್ತಿನ ಹಾರಕ್ಕೆ ಸಂಬಂಧಪಟ್ಟಂಗೆ, ಅಥವಾ ದೇವರಿಗೇನೋ ಮುತ್ತಿನ ಹಾರ ಹಾಕ್ಬೋದೇನೋ ನೀವು, ಅದು ಕೂಡ ಕಾಣಿಸ್ತಾ ಇದೆ. ಮೇ ಬಿ ಮುತ್ತಿನ ಹಾರ ತರ ಇನ್ನೊಂದು ಮೂವಿ ಕೂಡ ಬರಬಹುದು. ಎಲ್ಲ ಎನರ್ಜಿ ಒಟ್ಟೊಟ್ಟಿಗೆ ಫ್ಲೋ ಆಗ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಅನುಮಾನ ಪಡೋದಕ್ಕೆ ಹೋಗ್ಬೇಡಿ. ಗಣೇಶ ನಿಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿ ಆಶೀರ್ವಾದ ಮಾಡ್ತಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಒಂದಷ್ಟು ನೆಗೆಟಿವ್ ಎನರ್ಜಿನ ಅಥವಾ ಒಂದಷ್ಟು ಗೋಸ್ಟಿಂಗ್ ಎನರ್ಜಿ, ಒಂದಷ್ಟು ದುಷ್ಟ ಶಕ್ತಿಗಳು ಅಥವಾ ದುಷ್ಟ ಆತ್ಮಗಳನ್ನ ಬಂಧ ಮಾಡಬೇಕು, ಗಣೇಶ ಕಂಟ್ರೋಲಿಗೆ ತಗೊಳ್ತಾರೆ, ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಎಡಗಾಲನ್ನ ಜೋಪಾನವಾಗಿ ಇಟ್ಕೊಳ್ಳಿ, ಎಡಗಾಲು ಮತ್ತು ಬಲಗಾಲನ್ನ ಅನ್ನುವಂಥದ್ದು ಇದೆ. ಏನೋ ನಿಮ್ಮ ಕಾಲಿಗೆ ಸಂಬಂಧಪಟ್ಟಂಗೆ ತೊಂದರೆನ ಮಾಡ್ತಾರೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಸಿಚುವೇಶನ್ ಅನ್ನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಮಥಿಂಗ್ ಏನೋ ಹಗಲು ಮತ್ತು ರಾತ್ರಿಗಳ ಸಂಧ್ಯಾ ಸಮಯದಲ್ಲಿ ತೊಂದರೆ ಮಾಡ್ತಾರೆ ಶತ್ರುಗಳು ಅನ್ನುವಂಥದ್ದು ಕೂಡ ಇದೆ. ಸೊ ಹ್ಯಾಪಿ ಫ್ಯಾಮಿಲಿ ನಿಮ್ದಾಗತ್ತೆ ಖಂಡಿತವಾಗ್ಲು ಅನ್ನುವಂಥದ್ದು ಕೂಡ ಇದೆ. ಸೊ ಯು ಹ್ಯಾವ್ ಸೋ ಮೆನಿ ಚೈಲ್ಡ್ ಅನ್ನುವಂಥದ್ದು ಕೂಡ ಇದೆ. ಇಲ್ಲ ಅಂದ್ರೂ 6ರಿಂದ 8 ಮಕ್ಕಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಹೊಸ ವೆಹಿಕಲ್ ತಗೊಳ್ತಿರೋರಿಗೂ ಕೂಡ ಶಿವನ ಆಶೀರ್ವಾದ ಕೂಡ ಇದೆ. ಪರ್ವತ ಮಲ್ಲಿಕಾರ್ಜುನನ ಆಶೀರ್ವಾದ ಕೂಡ ಇದೆ.
ನಂಗೆ ಇಲ್ಲಿ ಬನಶಂಕರಿ ತಾಯಿಯ ಆಶೀರ್ವಾದ ಇದೆ. ಬನಶಂಕರಿ ದೇವಿ ನಿಮ್ಮನ್ನ ಹೆಚ್ಚು ಆಶೀರ್ವಾದ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನಂಗೆ ಭ್ರಮರಾಂಬಿಕೆಯ ಎನರ್ಜಿ ಕೂಡ ಇದೆ. ತಾಯಿ ಕೂಡ ನಿಮ್ಗೆ ಆಶೀರ್ವಾದನ ಮಾಡ್ತಿದ್ದಾರೆ. ಜೊತೆಗೆ ಏನೋ ಒಂದು ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿಲ್ಲ, ಅದನ್ನು ಕೂಡ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಈ ಸತಿ ರಾಖಿ ಹಬ್ಬಕ್ಕೆ ನಿಮ್ಗೇನೋ ವಿಶೇಷವಾದಂಥ ಆಶೀರ್ವಾದ ನಿಮ್ಮ ಅಣ್ಣನ ಕಡೆಯಿಂದ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ಲ, ಮಹಾಲಕ್ಷ್ಮಿ ತಾಯಿ ಹೋಗಿ ಶಿವನಿಗೆ ರಾಖಿ ಕಟ್ಟೋ ಹಾಗೆ ನಂಗೆ ಇಲ್ಲಿ ಇಮ್ಯಾಜಿನ್ ಬರ್ತಾ ಇದೆ. ಬಟ್ ಐ ಡೋಂಟ್ ನೋ, ಬಟ್ ಸಮಥಿಂಗ್ ಏನೋ ಸ್ಪೆಷಲ್ ಇದೆ ನಿಮ್ಗೆ. ಈ ಶ್ರಾವಣ ಶುಕ್ರವಾರದಿಂದ ಮುಂದಿನ ಗೌರಿ ಹಬ್ಬ ಮತ್ತೆ ಮುಂದಿನ ಶಿವರಾತ್ರಿ ಒಳಗೆ ಸಾಕಷ್ಟು ಬದಲಾವಣೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಮಥಿಂಗ್ ಏನೋ ಕಾಲುಗಳು ಜೋಪಾನ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೇಮ ಜೀವನದಲ್ಲಿ ಯಶಸ್ಸು ಬರುತ್ತೆ. ಜೊತೆಗೆ ನಿಮ್ಮ ಸೋಲ್ ಪಾರ್ಟ್ನರ್ ಕೂಡ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಇನ್ನಿಂಡಿಯನ್ ಎನರ್ಜಿ ಆಗ್ಲೇ ಹೇಳ್ದಂಗೆ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಕೃಷ್ಣನ ಒಡನಾಡಿ ಆಗ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಸೊ ಕೃಷ್ಣ ಧಾರೆಯಲ್ಲಿ ನೀವು ಎಲ್ಲೋ ಒಂದ್ ಕಡೆ ಕಳೆದು ಹೋಗ್ತೀರೇನೋ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ನಿಮ್ಮನ್ನ ಮರುಳು ಮಾಡಿ ಕರ್ಕೊಂಡು ಹೋಗ್ಬಿಡುವಂತ ಸಾಧ್ಯತೆ ಇದೆ. ಹುಷಾರಾಗಿ ಇರಿ. ಒಂದು ಹಾಡು ನಂಗೆ ಜ್ಞಾಪನ ಬರ್ತಾ ಇದೆ, ವಿದ್ಯಾಭೂಷಣ್ ಗುರುಗಳು ಹಾಡಿರೋದು. ಮರುಳು ಮಾಡಿ ಬಿಟ್ಟೆ ಎಲ್ಲೆ ಮಾಯಾವಿ ನೀನು ಅಂತ. ಆ ಥರದ್ದೇನೋ ಒಂದು ಹುಣ್ಣಿಮೆ ಅಥವಾ ಪೌರ್ಣಮಿ ದಿನ ಯಾರೋ ನಿಮ್ಮನ್ನ ಮರುಳು ಮಾಡಿ ಕರ್ಕೊಂಡು ಹೋಗ್ಬಿಡ್ಬಹುದು. ಹುಷಾರಾಗಿ ಇರಿ, ಪ್ಲೀಸ್ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸಾಕಷ್ಟು ರಹಸ್ಯಗಳು ಕೂಡ ಇದೆ. ಸೊ ಆ ರಹಸ್ಯನ ಸರಿಯಾದ ರೀತಿಲಿ ನೀವು ತಿಳ್ಕೊಳ್ಬೇಕು. ತಿಳ್ಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಏನೇ ಡಿಕ್ಲೇರ್ ಮಾಡೋಕ್ಕಿಂತ ಮುಂಚೆ ಗುರುಗಳ ಮಾರ್ಗದರ್ಶನ ತಗೊಂಡು ಡಿವೈನ್ ಬ್ಲೆಸ್ಸಿಂಗ್ಸ್ ಮತ್ತೆ ಡಿವೈನ್ ಗೈಡೆನ್ಸ್ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವನದುರ್ಗಿಯ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಸೀರಿಯಸ್ ಆಗಿ ಏನೋ ಅಣ್ಣ ತಂಗಿ ಎನರ್ಜಿ ಇದೆ ಇಲ್ಲಿ. ಸೊ ಅಗೇನ್ ಇಲ್ಲಿ ಕೃಷ್ಣ ಮತ್ತೆ ಪಾರ್ವತಿ ದೇವಿ ಆಶೀರ್ವಾದ ಇದೆ. ಆವಾಗ್ಲೇ ನಂಗೆ ಶಿವ ಮತ್ತೆ ಲಕ್ಷ್ಮಿಯ ಆಶೀರ್ವಾದ ಆಯ್ತು. ಸಮಥಿಂಗ್ ಏನೋ ಎನರ್ಜಿ ಎಕ್ಸ್ಚೇಂಜ್, ಸಮಥಿಂಗ್ ಏನೋ ಮಿಸ್ ಮ್ಯಾಚ್. ಜೊತೆಗೆ ಏನೋ ಒಂದು ಸಂಹಾರ ಆಗ್ಬೇಕು ಅಂದ್ರೆ ಏನೋ ಒಂದು ವಿಶೇಷ ಶಕ್ತಿಯ ಮುಖಾಂತರ ಅಥವಾ ಏನೋ ಒಂದು ಕಾಂಬಿನೇಷನ್ ಮುಖಾಂತರ ಆಗ್ಬೇಕು ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಕೆಲವನ್ನ ಹೇಳೋದು ಬೇಡ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂಥ ಉದ್ದೇಶ ಇದೆ ಇಲ್ಲಿ. ಹಾಗಾಗಿ ಅದು ಅಲ್ಲೇ ಎನರ್ಜಿ ಕಟ್ ಆಯ್ತು. ಚಾಮುಂಡೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಂಗನ್ಸೋ ಪ್ರಕಾರ ಕೆಲವು ಕಡೆ ಆ ತಾಯಿನ ಏನು ಬಂಧ ಮಾಡಿ ಸಮಾಧಿ ಸ್ಥಿತಿಲಿ ಇಟ್ಟಿದ್ರು, ಅಲ್ಲಿಂದ ತಾಯಿ ಗಂಟು ಮುಟ್ಟೆ ಕಟ್ಕೊಂಡು ಹೊರಡ್ತಾಳೆ ಅನ್ನುವಂಥದ್ದು ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ. ಸೊ ನನ್ಗೆ ಇದೊಂದು ಬಿಗ್ ಅಪ್ಡೇಟ್. ಬಟ್ ಇಲ್ಲಿ ಹೇಳೋ ಹಾಗಿಲ್ಲ, ಹಂಚ್ಕೊಳ್ಳೋ ಹಾಗಿಲ್ಲ, ಆ ತರ ರೀತಿಲಿ ಇದೆ. ಬಟ್ ಯಾರ್ಯಾರು ಇದನ್ನ ಸೂಕ್ಷ್ಮವಾಗಿ ಡಿಕೋಡ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ನಿಮ್ಮ ಪ್ರಯತ್ನ ಸಫಲ ಆಗಿದೆ ಅಂತ ಇದೆ ಇಲ್ಲಿ. ಜೊತೆಗೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಎಲ್ಲ ಬಂಧಗಳು ಟೈಮ್ ಮೀರಿ ಹೋಗಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಟೈಮ್ ಮೀರಿ ಹೋಗಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಈಗ ಬಿಡುಗಡೆಯ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಸಾಕ್ಷ್ಯಾಧಾರಗಳು ನಾಶ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಆನೆಯ ಚರ್ಮದ ಮೇಲೆ ರಚಿಸಿ ಹೋಗಿದ್ದಾರೆ, ರಹಸ್ಯಗಳನ್ನ ಹುಡುಕಿ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಗುಹೆಯ ಒಳಗೆ ಇದೆ ಇದು.
ಆನೆಯ ಚರ್ಮದ ಮುಖದ ಭಾಗ ಏನಿದೆ ಅದ್ರ ಮೇಲೆ ಸಾಕಷ್ಟು ರಹಸ್ಯಗಳನ್ನ ಸಮಥಿಂಗ್ ಯಾವುದೋ ವಿಚಾರಕ್ಕೆ ರಚಿಸಿ ಹೋಗಿದ್ದಾರೆ. ಅದು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಇದನ್ನ ಸಾಕ್ಷಾತ್ ಗಣೇಶನೇ ರಚಿಸಿರಬಹುದೇನೋ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಗಣೇಶನೇ ರಚಿಸಿರೋ ಹಾಗೆ ಕಾಣಿಸ್ತಾ ಇದೆ. ಸಾಕಷ್ಟು ರಚಿಸಿ ಇಟ್ಟಿದ್ದಾರೆ. ವಿದ್ಯಾ ಗಣಪತಿ ಅಂತ ಕರಿಬಹುದೇನೋ, ಬಟ್ ಅದು ತುಂಬಾ ಸಣ್ಣ ವರ್ಡ್ ಆಯ್ತು. ಬೃಹದಾಕಾರವಾಗಿ ಬೆಳೆದು ನಿಂತಹ ಗಣೇಶ ಏಕಾಂತದಲ್ಲಿ ಕುಳಿತು ರಚಿಸಿದಂಥ ಮಹಾಕಾವ್ಯ ಅದು ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ರಹಸ್ಯಗಳು, ಸಾಕಷ್ಟು ತಂತ್ರವಿದ್ಯೆಗಳು, ಮಂತ್ರವಿದ್ಯೆಗಳು ಮತ್ತೆ ಸಾಕಷ್ಟು ರೆಮಿಡೀಸ್ ಅದೇನೇನೋ ಎಲ್ಲ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಗಣೇಶ ಈ ಸತಿ ಎಲ್ಲರಿಗೂ ಒಂದು ವಾರ್ನಿಂಗ್ ಅಂತ ಬಂಧನ ಮಾಡಿ ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾರೆ ಯಾರಿಗೋ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಎಚ್ಚರಿಕೆಯ ಜೊತೆಗೆ ಮತ್ತೆ ಶುರು ಮಾಡ್ತಿದ್ದಾರೆ ಒಂದಷ್ಟು ಯು ವಾಂಟ್ ಸಮಥಿಂಗ್ ಟು ಲಿಸನ್, ಗೋ ಆಸ್ಕ್ ಫಾರ್ ಗಣೇಶ. ಅಷ್ಟೇ. ಏನೇನೋ ಇದೆ ಇಲ್ಲಿ ತುಂಬಾ ಇದೆ ಹೇಳೋ ಅಂಥದ್ದು, ಬಟ್ ಎಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಳ್ಳೇದಾಗ್ತಾ ಇದೆ, ಒಳ್ಳೆ ದಿನಗಳು ಬರ್ತಾ ಇದೆ. ರಾಜಕೀಯವಾಗೂ ಕೂಡ ಯಶಸ್ಸು ಬರುತ್ತೆ. ಜೊತೆಗೆ ಯಾರಿಗೋ ಒಳ್ಳೆ ಡ್ರೈವರ್ ಕೂಡ ಸಿಗ್ತಾರೆ. ಮತ್ತೆ ಖುಷಿಯಾಗಿ ಮತ್ತೆ ಎಲ್ಲ ಜೀವನ ತುಂಬಾ ಖುಷಿಯಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲ ಬ್ಯಾಕ್ ಟು ಹೋಮ್ ಅನ್ನುವಂಥ ರೀತಿಯಲ್ಲಿ ಆಗತ್ತೆ. ಒಂದು ಗೊಂದಲಗಳು, ಸಮಸ್ಯೆಗಳು ಎಲ್ಲವೂ ಕೂಡ ದೂರಾಗಿ ಒಂದು ಒಳ್ಳೆಯ ಬೆಳಕು ಬರುತ್ತೆ. ಒಂದು ಒಳ್ಳೆಯ ಸತ್ಯ ಎಲ್ರಿಗೂ ಗೊತ್ತಾಗತ್ತೆ. ಮತ್ತೆ ಒಂದು ಸತ್ಯಲೋಕದ ಥರನೇ ದಿನಗಳು ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಇದೆ. ಧಾರ್ಮಿಕ ವಿಜಯ ಗೆಲುವನ್ನ ಸಾಧಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಯಶಸ್ಸು ಖಂಡಿತವಾಗ್ಲೂ ಇದೆ. ಒಂದಷ್ಟು ಲೀಡರ್ಶಿಪ್ ಇದೆ, ಒಂದಷ್ಟು ಅಧಿಕಾರ ಕೂಡ ಬರುವಂಥದ್ದು. ಜೊತೆಗೆ ಮದುವೆ ದಿಬ್ಬಣಗಳು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ರಾಕ್ಷಸರ ಕೈಯಲ್ಲಿ ಇರುವಂಥ ಒಂದಷ್ಟು ಅಮೃತನ ಜೋಪಾನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರನ್ನೋ ಗುಂಪಲ್ ಗೋವಿಂದ ಅಂತ ಕಿತ್ಕೊಂಡು ಹೋಗ್ತಾರೆ ಅಥವಾ ಕದ್ಕೊಂಡು ಹೋಗ್ತಾರೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಗಂಗಾದೇವಿಯ ಆಶೀರ್ವಾದ ಕೂಡ ಇದೆ, ಅಷ್ಟಲಕ್ಷ್ಮಿಯ ಆಶೀರ್ವಾದ ಕೂಡ ಇದೆ, ರಾಧಾರಮಣರ ಆಶೀರ್ವಾದ ಕೂಡ ನಿಮ್ಗೆ ಇದೆ. ಸೊ ಪೂರಿ ಜಗನ್ನಾಥರ ದರ್ಶನ ಮುಂದಿನ ದಿನಗಳಲ್ಲಿ ಕರೆಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಕರೆಸ್ಕೊಳ್ತಾರೆ 3 ಕೇಳಿಸ್ತಿದೆ, ಏನು ಅಂತ ಗೊತ್ತಿಲ್ಲ. ಬಟ್ ನಿಮ್ಮ ದುರಭ್ಯಾಸಗಳು ನಿಮ್ಗೆ ಹೊರೆ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಬುದ್ಧಿವಂತಿಕೆಯಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಬುದ್ಧಿವಂತಿಕೆಯನ್ನ ಉಪಯೋಗಿಸ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಒಳ್ಳೆ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಇದೆ. ಸರಸ್ವತಿ ಮತ್ತೆ ವಾಗ್ದೇವಿ ಇಬ್ರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ವಿದ್ಯೆನ ಜೂಜಾಟಕ್ಕೆ ಬಳಸಬೇಡಿ, ನಿಮ್ಮ ಬುದ್ಧಿವಂತಿಕೆಯನ್ನ ಜೂಜಾಟಕ್ಕೆ ಬಳಸಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಈ ತರ ದುರುಪಯೋಗ ಪಡಿಸ್ಕೊಳ್ಳೋ ಅಂಥವ್ರು, ನಿಮ್ಮ ಕಾರ್ಯಕ್ಷೇತ್ರನ ದುರುಪಯೋಗ ಪಡಿಸ್ಕೊಂಡವರಿಗೆ ಖಂಡಿತವಾಗ್ಲೂ ಶಿಕ್ಷೆನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಅವರು ಮತ್ತೊಮ್ಮೆ ಅಂತ ತಪ್ಪನ್ನ ಮಾಡಬಾರ್ದು ಅನ್ನುವಂಥದ್ದು, ಆ ಒಂದು ಬದಲಾವಣೆ ಅವರಲ್ಲಿ ಬರ್ಲಿ ಅನ್ನುವಂಥ ಉದ್ದೇಶದಿಂದ ಹೇಳಿರೋ ಅಂಥದ್ದು. ಸೊ ಹಾಗಾಗಿ ಸದ್ಯಕ್ಕೆ ನಿಮ್ಗೆ ಒಂದು ಕರೆ ಬರುತ್ತೆ, ಆ ಕರೆಯಿಂದ ನಿಮ್ಗೆ ಸಾಕಷ್ಟು ಗೊಂದಲಗಳು ನಿವಾರಣೆ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್ ಮಾಡಿ ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನೊಂದಷ್ಟು ಹೇಳೋದು ಬಾಕಿ ಇದೆ, ಬಟ್ ನಂಗೆ ಗೊತ್ತಿಲ್ಲ. ಹೇಳಕ್ ಆಗ್ತಾ ಇಲ್ಲ.
ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಧ್ಯಾನಾವಸ್ಥೆಯಲ್ಲಿ ಆ ಮೆಸೇಜ್ಗಳು ನಿಮ್ಮವರೆಗೂ ಬಂದು ತಲುಪಲಿ ಅಂತ ನಾನು ಕೇಳ್ಕೊಳ್ತೀನಿ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆ ಅಂದರೆ ಗೊತ್ತಿಲ್ಲ ನನಗೆ ಇಲ್ಲೇನೋ ಸ್ವಲ್ಪ ನಿಮಗೆ ಸಿಗಬೇಕಾಗಿದ್ದಂಥ ಮಾಹಿತಿನ ತಪ್ಪಾಗಿ ಅರ್ಥೈಸ್ಕೊಂಡು ಬೇರೆಯವರು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂಥ ಭಾವನೆ ಬರ್ತಿದೆ. ಅದಕ್ಕೆ ನಿಮ್ಗೆ ಯಾರಿಗಾದರೂ ಈ ಮೆಸೇಜ್ ಸಾಕಾಗಿಲ್ಲ, ಇನ್ನೂ ಒಂದಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಂಥದ್ದು ನನಗೆ ಬಂದಿಲ್ಲ, ನನಗೆ ಇವತ್ತು ಇಲ್ಲಿ ಸಿಗುತ್ತೆ ಅಂತ ಇತ್ತು ಅನ್ನೋರು ಇದನ್ನ ಕೇಳಾದ್ಮೇಲೆ ಒಂದು ದೀಪನೋ ಅಥವಾ ಕ್ಯಾಂಡಲೋ ಹಚ್ಕೊಳ್ಳಿ, ಅಥವಾ ಏನೂ ಇಲ್ಲ ಅಂದರೆ ಹಾಗೆ ಸರಿ. ಬಟ್ ಒಂದು ದೀಪ ಹಚ್ಚಿ ನೀವು ಕಣ್ಮುಚ್ಕೊಂಡು ಪ್ರಾರ್ಥನೆನ ಕೃಷ್ಣನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಕೂತ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ಮೆಸೇಜಸ್ ಮಾರ್ಗದರ್ಶನ ಏನು ಕೊಡಬೇಕಿತ್ತು ಕೃಷ್ಣನ ಮುಖೇನ ಅದು ಸಿಗುತ್ತೆ ಅನ್ನುವಂಥದ್ದು ಇದೆ. ಅಜ್ಞಾನ ನಾಶಾಯ ಸುಜ್ಞಾನ ಪೂರ್ಣಾಯ ಅಂತ ಪ್ರಾರ್ಥನೆನ ಮಾಡ್ಕೊಳ್ಳಿ. ಎಲ್ರಿಗೂ ಅಜ್ಞಾನ ನಾಶವಾಗಿ ಹೋಗಲಿ. ಜೊತೆಗೆ ದೀಪಜ್ಯೋತಿ ನಮಸ್ತುಭ್ಯಂ ಶತ್ರು ಬುದ್ಧಿ ವಿನಾಶಾಯ ಅಂತ ಕೇಳಿಕೊಂಡು ಕೂತ್ಕೊಳ್ಳಿ. ಖಂಡಿತವಾಗ್ಲೂ ಇದರಿಂದ ಒಳ್ಳೆಯದಾಗತ್ತೆ. ನಿಮ್ಮ ಮೆಸೇಜ್ ನಿಮಗೆ ಬಂದು ತಲುಪುತ್ತೆ. ಯಾವಾಗ ಹೇಗೆ ಕೃಷ್ಣ ನಿಮಗೆ ಮೆಸೇಜ್ ಕೊಡ್ತಾರೋ ಗೊತ್ತಿಲ್ಲ, ಬಟ್ ಕೊಡ್ತಾರೆ. ತುಂಬ ದೊಡ್ಡ ದೊಡ್ಡ ರಹಸ್ಯಗಳು ಇದೆ ಇಲ್ಲಿ ಹೇಳೋ ಅಂಥದ್ದು. ಬಟ್ ಅದೇನೋ ಇಲ್ಲಿ ನನಗೆ ಕಂಫರ್ಟ್ ಫೀಲ್ ಆಗ್ತಾ ಇಲ್ಲ. ಸುತ್ತಮುತ್ತ ಏನೋ ಸಮಥಿಂಗ್ ಏನೋ ಇದನ್ನು ಮಿಸ್ಯೂಸ್ ಆಗತ್ತೆ ಹೇಳಿದ್ರೆ ಇಲ್ಲಿ ಅನ್ನುವಂಥದ್ದು ಇದೆ. ಸೊ ಭಾರಿ ಎಚ್ಚರಿಕೆ ಕೂಡ ಬೇಕು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಒಂದಷ್ಟು ಮಳೆ ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರಿಗೆ ಮಳೆ ಬಂದಿಲ್ಲ ಅಂತ ಚಿಂತೆ ಇದೆ, ಚಿಂತೆ ಬೇಡ, ನಮ್ಮ ಡ್ಯಾಮ್ಗಳೆಲ್ಲ ತುಂಬಿಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ ಅಂತ ಆಶಿಸ್ತಾ, ಕೃಷ್ಣ ಪ್ರಜ್ಞೆ ಎಲ್ಲರಲ್ಲೂ ಇರಲಿ ಅಂತ ಕೇಳ್ಕೊಳ್ತಾ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ರೀಡಿಂಗನ್ನು ನಾನು ವಾಗ್ದೇವಿಯ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. The Sri Vagdevi Tarot channel is so glad to see you again. Thank you for watching our tarot card readings today.